ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಆಲ್ರೆಡಿ ನಿಮಗೆ ತಮ್ನೇಲ್ ನೋಡಿ ಗೊತ್ತಾಗಿರ್ಬೋದು ಇವತ್ತು ಯಾವ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ನಿಮಗೆ ನಾನು ವಿಡಿಯೋ ಮಾಡಿರುವ ಉದ್ದೇಶ ಕೂಡ ಹೇಳ್ತೇನೆ. ಸೊ ನೋಡಿ, ಇದೊಂದು ಬ್ಲೌಸ್. ಸೊ ಸ್ಲೀವ್ಲೆಸ್ ಬ್ಲೌಸು. ಮೆಟೀರಿಯಲ್ ಅಂತೂ ತುಂಬ ಡೆಲಿಕೇಟ್ ಮೆಟೀರಿಯಲ್ ನೋಡ್ಬೋದು. ತುಂಬ ಡೆಲಿಕೇಟ್ ಮೆಟೀರಿಯಲ್ ಬ್ಲೌಸ್. ಸೊ ಇದರ ಸಾರಿ ಕೂಡ ಇಲ್ಲೇ ಇದೆ. ಇದು ಬ್ಲೌಸ್ ಪ್ರಿನ್ಸೆಸ್ ಕಟ್ಟಲ್ಲಿದೆ ನೋಡಿ, ಕಪ್ಸೇನೂ ಇಲ್ಲ, ಪ್ರಿನ್ಸೆಸ್ ಕಟ್ ಬ್ಲೌಸು. ತುಂಬ ಡೆಲಿಕೇಟ್ ಮೆಟೀರಿಯಲ್. ಅಷ್ಟೇ ಅಲ್ಲದೆ ಇದು ಕಸ್ಟಮರ್ ಬಂದು ವೇರ್ ಮಾಡಿ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಿ ಆಮೇಲೆ ಪ್ಯಾಕ್ ಮಾಡಿ ಕೊಡಬೇಕಾದ್ರೆ ಎಲ್ಲೋ ಒಂದು ಕಡೆ ಪಿಂಚ್ ಕಾಣಿಸ್ತಿದೆ ಅಂತ ಹೇಳಿ ಅಯನ್ ಮಾಡಲಿಕ್ಕೆ ಹೋದೆ. ಸೊ ಆಗ ಈ ರೀತಿ ಆಯಿತು. ಸೊ ನಿಮಗೆ ಕಾಣ್ತಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ನೋಡಿ, ನಾನು ಝೂಮ್ ಮಾಡ್ತೀನಿ. ಸೊ ಇಲ್ಲಿ ಇಷ್ಟು ಜಾಗದಲ್ಲಿ ನೋಡಿ, ಅಷ್ಟೇನು ಕಾಣಿಸ್ತಿಲ್ಲ, ಮಾತ್ರ ನೋಡಿ ಇಷ್ಟು ಜಾಗದಲ್ಲಿ ಇಸ್ತೀರಿ ಜಾಸ್ತಿ ಆಗಿ ಸ್ವಲ್ಪ ಮೆಲ್ಟ್ ಆಗಿದೆ. ಸೊ ಇದನ್ನು ಯಾವ ರೀತಿ ಈಗ ಆಲ್ಟ್ರೇಷನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬಟ್ ನಿನ್ನೆಯಿಂದ ನಾನು ನಿದ್ದೆ ಮಾಡಲಿಲ್ಲ. ನಿನ್ನೆ ರಾತ್ರಿ ಫುಲ್ ಇದೇ ಟೆನ್ಷನಲ್ಲಿದೆ ಯಾವ ರೀತಿ ಆಲ್ಟ್ರೇಷನ್ ಮಾಡ್ಬೋದು ಅಂತ. ನಾರ್ಮಲ್ ಆಗಿ ಈ ಥರ ಸಿಚುವೇಶನ್ ಎಲ್ಲ ಟೈಲರಿಗೂ ಬರುವಂಥ ಸಾಧ್ಯತೆ ಇದೆ. ತುಂಬ ಸಲ ಆಗುತ್ತೆ ಈ ಥರ ಒಂದೊಂದು ಮಿಸ್ಟೇಕ್. ನಾವು ಕಸ್ಟಮರಿಗೆ ಒಳ್ಳೆ ರೀತಿಯಲ್ಲಿ ಅವರಿಗೆ ಡೆಲಿವರಿ ಕೊಡಬೇಕು ಅಂತ ಅನ್ಕೋತೀವಿ. ಆದರೆ ಕೆಲವು ಸಲ ಏನು ಮಾಡೋದು, ಈ ಥರ ಒಂದು ಇನ್ಸಿಡೆಂಟ್ ನಡೆದೋಗಿದೆ. ಈಗ ಇದನ್ನು ಯಾವ ರೀತಿ ಸರಿ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಬೇಕು. ಯಾಕೆಂದರೆ ನಾನು ಇದನ್ನು ಅವರಿಗೆ ಕೊಟ್ಟರು ಕೂಡ ಕಸ್ಟಮರಿಗೆ ಅವರಿಗೆ ಒಂದು ಗಳಿಗೆಯಲ್ಲಿ ಗೊತ್ತಾಗೋದಿಲ್ಲ ಇದು ಎಲ್ಲಿ ಅಷ್ಟು ಮೆಲ್ಟ್ ಆಗಿದೆ ಅಂತ. ಹೀಗೆ ನೋಡಿದರೆ ಅಷ್ಟು ಗೊತ್ತಾಗೋದಿಲ್ಲ. ಆದರೆ ಕಸ್ಟಮರ್ ಒಂದು ಸಲ ಹಾಕಿ ರಿಮೂವ್ ಮಾಡಿದ ತಕ್ಷಣ ಇದು ಮೇಲ್ಗಡೆ ಇರುವ ಬಟ್ಟೆ ಮತ್ತು ಒಳಗಡೆ ಇರುವ ಲೈನಿಂಗ್ ಸಪ್ರೇಟ್ ಆಗುತ್ತೆ, ಅದಂತೂ ನಿಜ. ಸೊ ಹಾಗಾಗಿ ನನಗೆ ಈ ಬ್ಲೌಸನ್ನು ಅವರಿಗೆ ಇದೇ ರೀತಿ ರಿಟರ್ನ್ ಕೊಡೋದು ನನಗೆ ಇಷ್ಟ ಇಲ್ಲ. ಇದನ್ನು ಪೂರ್ತಿ ಮೊದಲಿಗೆ ಯಾವ ರೀತಿ ಇತ್ತು ಅದೇ ರೀತಿ ಮಾಡಿ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಒಂದು ಪ್ಲಸ್ ಪಾಯಿಂಟ್ ಏನು ಅನ್ನೋದನ್ನು ಹೇಳ್ತೀನಿ. ಈ ಬ್ಲೌಸ್ ಮೆಟೀರಿಯಲ್ ಏನಿದೆ ಅದರ ಉಳಿದ ಪಾರ್ಟ್ ಇದು, ಅದರಲ್ಲೂ ಕೂಡ ಈ ಥರ ಡಿಸೈನ್ ಇದೆ. ಇದು ನಿಜವಾಗಿ ಸ್ಲೀವ್ಸಿಗೆ ಅಂತ ಬಂದಿರೋದು. ಕಸ್ಟಮರ್ಸ್ ವಿದೌಟ್ ಸ್ಲೀವ್ಲೆಸ್ ಬ್ಲೌಸ್ ಬೇಕು ಅಂತ ಹೇಳಿದ್ದಾರೆ. ಸೊ ಸ್ಲೀವ್ಲೆಸ್ ಬ್ಲೌಸ್ ಆಗಿರೋದ್ರಿಂದ ಇದರ ಒಂದು ಸೈಡ್ ಏನು ಡಿಸೈನ್ ಇದೆ ಅದು ಉಳಿದಿದೆ. ನಿನ್ನೆ ಕಸ್ಟಮರಿಗೆ ಕೊಡಬೇಕಾದ್ರೆ ತುಂಬ ಟೆನ್ಷನ್ ಆಗಿತ್ತು, ಆದರೆ ಇದನ್ನು ಈಗ ಆಲ್ಟರ್ ಮಾಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿನ್ನೆ ರಾತ್ರಿ ಕೂತ್ಕೊಂಡು ಫುಲ್ ಯೋಚನೆ ಮಾಡಿ ಒಂದು ಪ್ಲ್ಯಾನ್ ಬಂದಿದೆ. ಅದನ್ನು ಈಗ ನಾನು ಮಾಡಬೇಕು ಅಂತ ಇದ್ದೇನೆ, ಯಾವ ರೀತಿ ಇದನ್ನು ಆಲ್ಟರ್ ಮಾಡ್ಬೋದು ಅಂತ. ಆದರೆ ಇದರಲ್ಲಿ ಡಿಸೈನ್ ಇದ್ದ ಕಾರಣ ನನಗೆ ಇದೇ ಬಟ್ಟೆ ಸಿಕ್ಕಿತು. ಆದರೆ ಕೆಲವು ಸಲ ಏನಾಗುತ್ತೆ ಅಂದರೆ ಈ ಥರ ಡಿಸೈನ್ ಎಲ್ಲ ಇರಲ್ಲ, ಆ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಬರುತ್ತೆ. ಸೊ ಇಲ್ಲಿ ಲೇಸ್ ಏನಾದರೂ ಆ್ಯಡ್ ಮಾಡ್ಕೋಬಹುದು ಅದನ್ನು ಕವರ್ ಮಾಡೋದಕ್ಕೆ. ಆದರೆ ಕೆಲವು ಕಸ್ಟಮರಿಗೆ ಈ ಥರ ಲೇಸ್ ಎಲ್ಲ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಈಗ ಇದೆಲ್ಲ ಪಾರ್ಟ್ನ ಬಿಚ್ಚಿ ಇಲ್ಲಿ ಇಷ್ಟು ಈ ಬ್ಲೌಸಲ್ಲಿ ಎಲ್ಲಿ ನೋಡಿ ಆ ಥರ ಆಗಿದೆ. ಈ ಸೈಡಲ್ಲಿ ಬಂದಿದೆ ಅದು. ಈ ಸೈಡಲ್ಲಿ ಈ ಪಾರ್ಟ್ ಏನಿದೆ ಅದನ್ನು ನಾನು ಪೂರ್ತಿಯಾಗಿ ಈಗ ಬಿಚ್ತೇನೆ. ಆಮೇಲೆ ಇದನ್ನು ಸೇಮ್ ಕಟ್ಟಿಂಗಲ್ಲಿ ಕಟ್ ಮಾಡಿಬಿಟ್ಟು ಪುನಃ ಅದಕ್ಕೆ ಅಟ್ಯಾಚ್ ಮಾಡ್ತೇನೆ. ಸೊ ಈ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಇನ್ನೊಂದು, ನಾನು ಮಾತಾಡುವಾಗ ಕರೆಕ್ಟಾಗಿ ನಿಮಗೆ ಅರ್ಥ ಆಗ್ತಿಲ್ವಾ ಅಂತ ಗೊತ್ತಾಗ್ತಿಲ್ಲ. ಯಾಕೆಂದರೆ ನನಗೆ ಶೀತ ಆಗಿದೆ. ಸೊ ನನ್ನ ವಾಯ್ಸ್ ನನಗೆ ರಿಪೀಟ್ ಆದ ಥರ ಕೇಳ್ತಾ ಇದೆ. ಸೊ ಏನಾದರೂ ಹಾಗೆ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹಾಗೆ ಈ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ ನೋಡಿ. ಸೊ ಬ್ಲೌಸ್ ಹೀಗಿದೆ. ಈಗ ನಾನು ಈ ಪಾರ್ಟನ್ನು ಇದಕ್ಕೆ ಜಾಯಿನ್ ಮಾಡಬೇಕು. ಮೊದಲಿಗೆ ಏನು ಮಾಡ್ತೇನೆ ಅಂದರೆ ಈ ಒಂದು ಪಾರ್ಟ್ ಏನಿದೆ ನೋಡಿ, ಈ ಪಾರ್ಟ್ನ ಪೂರ್ತಿಯಾಗಿ ನಾನು ರಿಮೂವ್ ಮಾಡ್ತೇನೆ. ಓಕೆ ನೋಡಿ, ಇದು ಎಕ್ಸ್ಟ್ರಾ ಪೀಸ್. ಇದನ್ನು ನಾನು ಮೊದಲಿಗೆ ಸಪ್ರೇಟ್ ಇಡ್ತೇನೆ. ಇಲ್ಲಿ ಯಾವ ಪಾರ್ಟ್ ನೋಡಿ ಈ ಥರ ಮೆಲ್ಟ್ ಆಗಿದೆ ನೋಡಿ ಈ ಪಾರ್ಟ್. ಸೊ ಇದನ್ನು ನಾನು ಪೂರ್ತಿಯಾಗಿ ಈಗ ಬಿಚ್ತೇನೆ. ಇದು
ಇದು ಮಾತ್ರ ತುಂಬ ಡೆಲಿಕೇಟ್ ಇದೆ ಮೆಟೀರಿಯಲ್. ಸೊ ಬೇಗ ಬಿಚ್ಚಕ್ಕಂತೂ ಆಗಲ್ಲ, ಯಾಕೆಂದರೆ ತುಂಬ ನೋಡ್ಕೊಂಡು ಬಿಚ್ಚಬೇಕಾಗತ್ತೆ. ಇನ್ನೊಂದು ಹೇಳಕ್ಕೆ ಮರೆತೋಯ್ತು, ಇಲ್ಲಿ ನಾನು ಆಲ್ರೆಡಿ ಮೆಜರಿಗೆ ಮಾರ್ಕ್ ಹಾಕಿದ್ದೇನೆ ನೋಡಿ, ಇಲ್ಲಿ ಪಿಂಕಲ್ಲಿ ಲೈನ್ ಹಾಕಿದ್ದೇನೆ ಮಾರ್ಕ್. ಸೊ ಮೆಜರ್ಮೆಂಟಿಗೋಸ್ಕರ ಹಾಕಿದ್ದೇನೆ. ಇದು ಮಾರ್ಕ್ ನಾನು ಈ ಕ್ಲೋತಲ್ಲಿ ಹಾಕಿದ್ದೇನೆ. ಈಗ ನಾವು ಇದು ಬಿಚ್ಚಿದ ನಂತರ ಇದು ಹೊರಗಡೆ ಬರ್ತದೆ. ಸೊ ಈ ಕ್ಲೋತಲ್ಲಿ ಮಾರ್ಕ್ ಹಾಕಿದ್ದೇನೆ ಆಲ್ರೆಡಿ. ಈ ಮಾರ್ಕಲ್ಲೇ ಸ್ಟಿಚ್ ಮಾಡಬೇಕು ಅಂತ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಫುಲ್ ಸಪ್ರೇಟ್ ಮಾಡಿ ಆಯಿತು ಅದನ್ನು, ಬ್ಲೌಸನ್ನು. ಸೊ ಫುಲ್ ಓಪನ್ ಮಾಡಿದೆ. ಈಗ ಇದು ಲೈನಿಂಗ್ ಮತ್ತು ಇದನ್ನು ಡಿವೈಡ್ ಮಾಡಬೇಕು. ಸೊ ಕೆಲವೊಂದು ಸ್ಟಿಚ್ಗಳು ಕೂಡ ಅಷ್ಟು ಕಾಣ್ತಾ ಇಲ್ಲ. ತುಂಬ ಡೆಲಿಕೇಟ್ ಇದೆ. ನಾನು ತೋರಿಸ್ತೇನೆ ನಿಮಗೆ, ನೋಡ್ಬೋದು ನೋಡಿ ಹೇಗಿದೆ ನೋಡಿ. ಇದು ಮೆಟೀರಿಯಲ್ ತುಂಬ ಡೆಲಿಕೇಟ್ ಇದೆ. ಸೊ ನೋಡಿ, ಇದು ಎಲ್ಲಿ ಈಗ ನಿಮಗೆ ಕಾಣ್ತದೆ ನೋಡಿ, ಈ ಪಾರ್ಟಲ್ಲಿ ಈ ರೀತಿಯಾಗಿದೆ ನೋಡಿ. ಈ ಪಾರ್ಟಲ್ಲಿ ಈ ರೀತಿ ಮೆಲ್ಟ್ ಆಗಿತ್ತು. ಸೊ ಈಗ ಈ ಪಾರ್ಟೇ ನಮಗೆ ಬೇಕು. ಇದು ಬ್ಲೌಸ್. ಸೊ ಮೊದಲಿಗೆ ಕಟ್ ಮಾಡೋದು ನಾನು ಈ ರೀತಿ ಇದ್ದಾಗ ನನಗೆ ಈಗ ಇದು ಬೇಡ, ಈ ಪಾರ್ಟ್ ಬೇಕು. ಸೊ ಇದನ್ನು ಯಾವ ರೀತಿ ಕಟ್ ಮಾಡಬಹುದು ಅಂತ ಯೋಚನೆ ಮಾಡಿ ಮೊದಲು ಕಟ್ ಮಾಡಬೇಕಾಗುತ್ತೆ. ಸೊ ಇದು ಡಿಸೈನ್ ಯಾವ ರೀತಿ ಇಟ್ಟಿದ್ದಾರೆ ಅಂತ ನೋಡಬೇಕಾಗುತ್ತೆ. ಇದು ಪಾರ್ಟ್. ಸೊ ಈ ಥರ ಉಂಟು, ಈ ಥರ ಡಿಸೈನ್ ಇದೆ. ಸೊ ಇದು ನಮಗೆ ಬೇಡ. ಈಗ ಇದು ಬೇಕಿರೋದು ಹೀಗೆ ಈ ರೀತಿ ಬರಬೇಕು. ಸೊ ಮೊದಲಿಗೆ ಈ ಲೈನಿಂಗಿಗೆ ಇದು ಎಷ್ಟು ಬೇಕು ನೋಡಿ, ಅದನ್ನು ಫುಲ್ ಕವರ್ ಮಾಡಿ ಫುಲ್ ಒಂದು ಸ್ಟಿಚ್ ಹಾಕಿಬಿಡಬೇಕು. ಸ್ಟಿಚ್ ಹಾಕೋಬೇಕು ನೋಡಿ. ಮೊದಲಿಗೆ ಈ ಲೈನಿಂಗ್ ಪೀಸ್ ನಾವು ಇದನ್ನೇ ಯೂಸ್ ಮಾಡ್ತಿದ್ದೀವಿ. ಈಗ ಇದು ಮೇನ್ ಪೀಸ್ ಏನಿದೆ, ಈ ಲೈನಿಂಗ್ ಪೀಸಿಗೆ ಇದನ್ನು ಫುಲ್ ಕವರ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ.
ನೋಡಿ ಇಲ್ಲಿ ರೆಡಿ ಆಯಿತು ಬ್ಲೌಸು. ಸೊ ನೆಕ್ಸ್ಟ್ ಸೇಮ್ ಪ್ರೊಸೀಜರ್, ಇದನ್ನು ಇದಕ್ಕೆ ಜಾಯಿನ್ ಮಾಡಿ ಫುಲ್ ಬ್ಲೌಸ್ ಮೊದಲು ಹೇಗೆ ಇತ್ತು ಅದೇ ರೀತಿ ಸ್ಟಿಚ್ ಮಾಡೋದು. ಹೀಗೆ ಬಂತು. ಸೊ ಇದನ್ನು ಇಲ್ಲಿ ಜಾಯಿನ್ ಮಾಡೋದು, ಇದನ್ನು ನೆಕ್ಕಿಗೆ ಜಾಯಿನ್ ಮಾಡ್ಕೊಳ್ಳೋದು. ನೋಡಿ ನಾನು ಆಗ ಇಲ್ಲಿ ಪಿಂಕ್ ಕಲರ್ ಮಾರ್ಕ್ ಮಾಡಿದ್ದೆ. ಸೊ ಈ ಮಾರ್ಕಲ್ಲೇ ಇದನ್ನು ಜಾಯಿನ್ ಮಾಡಿದರೆ ಆಯಿತು. ಈಗ ಅದೇ ಮಾರ್ಕ್ನ ಇಟ್ಕೊಂಡು ನಾನು ಪೂರ್ತಿ ಬ್ಲೌಸ್ನ ಜಾಯಿನ್ ಮಾಡ್ತಿದ್ದೀನಿ. ಇಲ್ಲಿ ಸ್ವಲ್ಪ ಬೀಡ್ಸ್ ಇದೆ, ಸೊ ಅದನ್ನು ಸೊ ಫೈನಲಿ ನಮ್ಮ ಬ್ಲೌಸ್ ರೆಡಿ ಆಯಿತು. ಈಗ ಹೇಗಿದೆಯೋ ಹಾಗೆ ಹೆಮ್ಮಿಂಗ್ ಮಾಡಿ ಇದ್ರೆ ಫುಲ್ ಬ್ಲೌಸ್ ಫಿನಿಶ್ ಆಗುತ್ತೆ. ನೋಡಿ ಹೊಸ ಬಟ್ಟೆನ ಆ್ಯಡ್ ಮಾಡ್ಕೊಂಡದ್ದು, ಹಳೆ ಬಟ್ಟೆ ಇಲ್ಲೇ ಇದೆ. ಏನು ಗೊತ್ತಾ, ನಾವು ಕಸ್ಟಮರ್ ಹತ್ರ ಈ ರೀತಿ ಹೇಳಿದರೆ ನಿಮ್ಮ ಬ್ಲೌಸ್ ಹೀಗೆ ಅಯನ್ ಹಾಕುವಾಗ ಹಾಳಾಯಿತು ಅಂತ ಹೇಳಿದರೆ ಮತ್ತು ಅವರು ಝೂಮ್ ಮಾಡಿಕೊಂಡು ಮತ್ತೆ ಎಲ್ಲಿಯಾದರೂ ಇದೆಯಾ ಅಂತ ಹುಡುಕ್ತಾರೆ. ಸೊ ಅದನ್ನು ಹೇಳದೇನೆ ನಾವು ಪರ್ಫೆಕ್ಟಾಗಿ ಅವರಿಗೆ ಮಾಡಿ ಕೊಟ್ಟರೆ ಅವರಿಗೂ ಕೂಡ ಖುಷಿ ಆಗುತ್ತೆ. ಅವರು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಗೊಂಡಿರ್ತಾರೆ. ಸೊ ಅದನ್ನು ಹಾಳಾಗಿದ್ದು ನನ್ನ ಮಿಸ್ಟೇಕ್. ಸೊ ನಾವು ಮಿಸ್ಟೇಕ್ ಮಾಡಿದರೆ ಅದನ್ನು ನಾವೇ ಸರಿಪಡಿಸ್ಕೊಳ್ಳೋದಕ್ಕೆ ನೋಡಬೇಕು. ಸೊ ಈಗ ಪರ್ಫೆಕ್ಟಾಗಿ ಬ್ಲೌಸ್ ರೆಡಿ ಆಗಿದೆ. ಇನ್ನು ಕಸ್ಟಮರ್ ಇದನ್ನು ತಗೊಂಡೋಗೋದು ಮಾತ್ರ ಬಾಕಿ. ಒಂದು ವೇಳೆ ನಾನು ಅವ್ರ ಹತ್ರ ಹೇಳ್ತಿದ್ರೆ ನಿಮ್ಮ ಬ್ಲೌಸ್ ಹಾಳಾಗಿದೆ ಅಂದರೆ ಅವರಿಗೂ ಕೂಡ ಅದೇ ಒಂದು ಟೆನ್ಷನ್ ಇರುತ್ತೆ. ಚೆನ್ನಾಗಿದ್ದು ಒಂದು ನಾನು ಕೊಟ್ಟಿರುವಂಥ ಅಷ್ಟು ಕಾಸ್ಟ್ಲಿ ಸಾರಿ, ಸೊ ಅದರ ಬ್ಲೌಸ್ನ ಹಾಳು ಮಾಡಿದ್ದಾರೆ ಅನ್ನೋದು ಅವರ ಮೈಂಡಿಗೆ ಬರುತ್ತೆ. ಸೊ ಆ ರೀತಿ ಬೇಡ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.